ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಹೊಸ ಸಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಎಲ್ಲ ಸಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಅನ್ಬೋದು. ಬನ್ನಿ ಇದು ಹೇಗೆ ಹಾಕೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ನಾನಿಲ್ಲಿ 6 ದಾರ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸ್ತಿರೋ ಅಂತಹ ನೀಡಲ್ ನಂಬರ್ 10 0.75 mm ಕ್ರೋಶ. ಹಾಗೆ ನಾನು ಡಿಸೈನ್ಗೆ ಈ ಬೀಡ್ನ ಬಳಸ್ತಾ ಇದ್ದೀನಿ. ಬನ್ನಿ ಸಾರಿ ಕುಚ್ಚು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈ 6 ದಾರ ತಗೊಂಡು ತುದಿ ನಾಟ್ ಹಾಕಿದ್ದೀವಲ್ಲ, ಇದನ್ನು ಹೀಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಹೀಗೆ ಒಂದು ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ 4 ಚೈನ್ನ ಹಾಕೊಳ್ತೀನಿ. 1 2 3 4 ಹೀಗೆ 4 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಮತ್ತೆ 4 ಚೈನ್ ಹಾಕೊಳ್ಳೋಣ. ಮತ್ತೆ 4 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಡಿಸ್ಟೆನ್ಸ್ ಅಲ್ಲಿಗೆ ಹೀಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಹೀಗೆ 2 ಸಲ 4 ಚೈನ್ ಹಾಕಿದ್ಮೇಲೆ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನು ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿದ ಕೂಡಲೇ ಫಸ್ಟ್ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇನ್ನೂ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇನ್ನೂ ಒಂದು ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ ನಾನಿಲ್ಲಿ 3 ಬೀಡ್ನ ಇನ್ಸರ್ಟ್ ಮಾಡಿದ್ದೀನಲ್ಲ, ಈಗ ನೋಡಿ ಹೀಗೆ ಲಾಕ್ ಮಾಡಬಾರ್ದು, ಹೀಗೆ ಈ ರೀತಿ ಶೇಪಲ್ಲಿ ಬರೋ ಹಾಗೆ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ನಮಗೆ ಆರ್ಚ್ ಫಿನಿಶಿಂಗ್ ಬರಬೇಕು. ನೋಡಿ ಹೀಗೆ. ಸೊ ಈಗ ಮತ್ತೆ 4 ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಹೇಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಸೊ ಮತ್ತೆ 4 ಚೈನ್ ಬಟ್ಟೆಗೆ ಡಿಸ್ಟೆನ್ಸ್ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತೆ ಇನ್ನೂ ಒಂದ್ಸಲ 4 ಚೈನ್ ಹಾಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸಲ 4 ಚೈನ್ ಹಾಕಿದ್ದೆ, ಇಲ್ಲಿ 3 ಸಲ 4 ಚೈನ್ ಹಾಕೊಳ್ತಾ ಇದ್ದೀನಿ. ನೋಡಿ ಬೇಸ್ ಲೈನ್ ಇಷ್ಟೇ, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಸೊ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನು ಪ್ರತಿ ಬೀಡು ಇಲ್ಲಿ ಇನ್ಸರ್ಟ್ ಮಾಡಿದ್ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಬೀಡ್ನ ಇನ್ಸರ್ಟ್ ಮಾಡೋದು, ಮತ್ತೆ ಬೀಡ್ ಲಾಕ್, ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಹೀಗೆ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳೋದು, ಬೀಡ್ ಲಾಕ್ ಮಾಡಿಕೊಂಡು ಹೀಗೆ ಆರ್ಚ್ ಶೇಪಲ್ಲಿ ಬರೋ ಹಾಗೆ ಹೀಗೆ ನಾವು ಒಂದು ಲಾಕ್ ಮಾಡ್ಕೋಬೇಕು. ಇಷ್ಟೇ ಬೇಸ್ ಲೈನು. ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ ಬೇಸ್ ಲೈನ್ ಹೀಗೆ ಬಂದಿದೆ ಅಲ್ವಾ, ಈಗ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಈಗ ಬಟ್ಟೆ ಉಲ್ಟಾ ಮಾಡಿದ್ದೀನಿ ಅಲ್ಲ, ಮತ್ತೆ ಈಗ 4 ಚೈನ್ ಹಾಕೊಳ್ತೀನಿ. 3 4 ಚೈನ್ ಹಾಕಿ ಹಿಂದೆ ಲಾಕ್ ಮಾಡಿದ್ವಲ್ಲ 4 ಚೈನ್, ಅದೇ ಪಾಯಿಂಟಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ.
ಇಲ್ಲಿ ನೋಡಿ 4 ಚೈನ್ ಆದಮೇಲೆ ಈ 4 ಚೈನ್ ಬ್ಲಾಕ್ ಇದೆಯಲ್ಲ ಅಲ್ಲಿ ನಾನು 3 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಓಕೆ, 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ನಾನಿಲ್ಲಿ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ ಬೀಡ್ ಇದೆಯಲ್ಲ 4 ಚೈನ್ ಹಾಕಿದ್ಮೇಲೆ ಈ ಫಸ್ಟ್ ಬೀಡ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ಈ ಬೀಡ್ಗೆ ಒಂದು ಆರ್ಚ್ ಬರುತ್ತೆ ಪುಟ್ಟದಾಗಿ ನೋಡಿ ಹೀಗೆ. ಮತ್ತೆ 4 ಚೈನ್, ಮತ್ತೆ ಈ ಬೀಡನ್ನ ಬಿಟ್ಟು ಈ 2 ಬೀಡ್ ಗ್ಯಾಪ್ ಇದೆಯಲ್ಲ ಈ 2 ಬೀಡ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್, ಈ 4 ಚೈನ್ ಬ್ಲಾಕ್ ಇದೆಯಲ್ಲ ಇಲ್ಲಿ ಹೋಗಿ ಡೈರೆಕ್ಟ್ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಅದ್ರ ಪಕ್ಕ 2 ಸಿಂಗಲ್ ಲಾಕ್. ಸೊ ನೋಡಿ ಹೇಗೆ ಬಂದಿದೆ ಅಂತೇಳಿ. ಇಲ್ಲಿ ಸ್ಟಾರ್ಟಿಂಗ್ 4 ಚೈನ್ ಹಾಕಿದ್ದೀನಲ್ಲ ಅಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನಂತರ ಇಲ್ಲಿ 4 ಚೈನ್ ಬ್ಲಾಕ್ ಒಳಗೆ 3 ಸಲ ಸಿಂಗಲ್ ಲಾಕ್ ಮಾಡಿ ಅಲ್ಲಿಂದ 4 ಚೈನ್ ಹಾಕಿ ಈ ಬೀಡ್ ಪಕ್ಕ ಒಂದು ಲಾಕ್ ಮಾಡಿದ್ದೀನಿ. ಮತ್ತೆ 4 ಚೈನ್ ಹಾಕಿ ಬೀಡ್ ಪಕ್ಕ ಲಾಕ್, ಮತ್ತೆ 4 ಚೈನ್ ಹಾಕಿ ಈ 4 ಚೈನ್ ಬ್ಲಾಕ್ ಇದೆಯಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಿ ಪಕ್ಕ 2 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಮತ್ತೆ 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಈ ಪಾಯಿಂಟಿಗೆ ಹೋಗಿ ಒಂದು ಲಾಕ್ ಮಾಡೋಣ. ಸೊ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ಮೇಲೆ ನಾನು ಮತ್ತೆ 4 ಚೈನ್ನ ಹಾಕ್ಕೊಳ್ತೀನಿ. ಇಲ್ಲಿ 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ಲಾಕ್ ಮಾಡೋಣ. ಈ ಪ್ಲೇಸ್ ಯಾಕಂತ ಹೇಳಿದ್ರೆ ಇಲ್ಲಿ ಕುಚ್ಚು ಕಟ್ಟೋಕ್ಕೆ. ಸೊ ಮತ್ತೆ ಈ 4 ಚೈನ್ ಬ್ಲಾಕ್ ಇದೆಯಲ್ಲ ಅಲ್ಲಿ ಹೋಗಿ 3 ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. 1 2 2 ನೆಕ್ಸ್ಟ್ 3 ನೋಡಿ 3 ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ ಇಲ್ಲಿ 1 ಬೀಡನ್ನ ಬಿಟ್ಟು ಅದ್ರ ಪಕ್ಕ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋಣ ಹೀಗೆ. ಈಗ ನೋಡಿ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 2 3 4 ಚೈನ್ ಹಾಕಿ ಬೀಡ್ ಬಿಟ್ಟು ಬೀಡ್ ಪಕ್ಕದಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್ 2 3 4 ಚೈನ್ ಹಾಕಿ 4 ಚೈನ್ ಬ್ಲಾಕ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಲಾಕ್ ಮಾಡಿ ಹೀಗೆ 4 ಚೈನ್ ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕ 2 ಸಲ ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಮತ್ತೆ ಇಲ್ಲಿ 4 ಚೈನ್ ಲಾಕ್ ಮಾಡಿದ್ವಲ್ಲ ಆ ಪಾಯಿಂಟಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡಿ ಈ ಸ್ಪೇಸಲ್ಲಿ ನಾವು ಕುಚ್ಚು ಕಟ್ಟುವಂಥದ್ದು. ಹೀಗೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ ಈ ಸ್ಟೆಪ್ ಹೀಗೆ ಬಂದಿದೆ. ಸೊ ಇಲ್ಲಿ ನಾನು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇಲ್ಲಿ ಕುಚ್ಚು ಕಟ್ಟೋಕ್ಕೋಸ್ಕರ. ಸೊ ಇಲ್ಲಿ 1 ಅಥವಾ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಬೇರೆ ದಾರನ ಬಳಸ್ತಿದ್ದೀನಿ, ಹಾಗಾಗಿ ಇಲ್ಲಿ ಕಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಥ್ರೆಡ್ ಕಟ್ ಮಾಡಿದ್ದೀನಲ್ಲ, ಈಗ ಮತ್ತೆ ಉಲ್ಟಾ ಅಂದರೆ ಇದು ಆ್ಯಕ್ಚುಲಿ ಸೀದಾ ಸೈಡು ಹೀಗೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ನಾನು ಈ ಸ್ಟೆಪ್ಗೆ ವೈಟ್ ಕಲರ್ ದಾರನ ಬಳಸ್ತಾ ಇದ್ದೀನಿ. ಫಸ್ಟ್ ಲಾಕ್ ಮಾಡಿದ್ದೀವಿ ನೋಡಿ, ಆ ಪಾಯಿಂಟಿಗೆ ಹೋಗಿ ಒಂದು ಲಾಕ್ ಮಾಡ್ತೀನಿ.
ಈಗ ಎಲ್ಲಿ ಎಂಡ್ ಮಾಡಿದ್ನೋ ಅದೇ ಪಾಯಿಂಟಲ್ಲಿ ಇಲ್ಲ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ 4 ಚೈನ್ ಹಾಕ್ಕೊಳ್ಳೋಣ. ಹೇಳಿದ್ನಲ್ಲ ಈ 4 ಚೈನ್ ಕುಚ್ಚು ಹಾಕೋಕ್ಕೋಸ್ಕರ. ಸೊ 4 ಚೈನ್ ಎಲ್ಲಿ ಲಾಕ್ ಮಾಡಿದ್ದೀವಿ, 4 ಚೈನ್ ಎಲ್ಲಿಗೆ ಲಾಕ್ ಮಾಡಿದ್ದು ಅಲ್ಲಿಗೆ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಡೈರೆಕ್ಟಾಗಿ ನಿಡಲ್ ಮೇಲೆ ದಾರ ತಂದು ಇಲ್ಲೇನು ಆರ್ಚ್ ಇದೆ ಅಲ್ಲ, ಈ ಬೀಡ್ ಮೇಲೆ ಒಂದು 4 ಚೈನ್ ನೋಡಿ ಇಲ್ಲಿ ಆರ್ಚ್ ಥರ ಕಾಣ್ತಿದ್ದಲ್ಲ, ಇದರೊಳಗೆ ನಾನು ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತಿಲ್ಲ, ಅದರೊಳಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಡಬಲ್ ಕ್ರೋಶೆಟ್ನ ಹಾಕೋಣ. ಮೂರು ನೋಡಿ, ಈಗ ನೀಡಲ್ ಮೇಲೆ ದಾರ ತಂದು ಆ 4 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ದಾರಾನ ತಂದರೆ ನೀಡಲ್ ಮೇಲೆ 3 ದಾರ ಕಾಣುತ್ತೆ. ಸೊ 2ಕ್ಕೆ 1, ಸೊ 2ಕ್ಕೆ 1, 2ಕ್ಕೆ 1. ಸೊ ಹೀಗೆ ಸ್ವಲ್ಪ ಸರಿಸ್ಕೊಂಡು ಅದರೊಳಗೆ ಎಷ್ಟು ಫಿಟ್ಟಾಗಿ ಕೂರುತ್ತೋ ಅಷ್ಟು ಹಾಕ್ಕೊಳ್ಳಿ. ಸೊ ನೋಡಿ ನಾನಿಲ್ಲಿ 6 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. 6 ಡಬಲ್ ಕ್ರೋಶೆಟ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ದೀವಲ್ಲ, ಇಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನೆಕ್ಸ್ಟ್ ನೀಡಲ್ ಮೇಲೆ ದಾರ ತಂದು ಪಕ್ಕದ ಬೀಡ್ ಮೇಲೆ ಇರುವಂತಹ 4 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲೂ ಕೂಡ 6 ಡಬಲ್ ಕ್ರೋಶೆಟ್ನ ಮಾಡೋಣ. ಯಾಕಂದರೆ ಫಸ್ಟ್ ಬೀಡ್ ಮೇಲ್ಗಡೆ ನಾವು 6 ಡಬಲ್ ಕ್ರೋಶೆಟ್ ಮಾಡಿರೋದ್ರಿಂದ ಇನ್ನೆರಡು ಬೀಡ್ ಮೇಲೂ ಕೂಡ 6 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗತ್ತೆ. ಮೂರು, 4, 5 ಹಾಗೆ 6. ಹಾಗೆ 6. ಇಲ್ಲೊಂದು ಚಿಕ್ಕ ಪೆಟಲ್ ಥರ ಫಾರ್ಮೇಷನ್ ಆಗ್ತಿದೆಯಲ್ಲ, ಸೊ ಇದನ್ನು ಅಷ್ಟೇ ಹಿಂದೆ ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಈ ಡಿಸೈನು ತುಂಬಾ ಕ್ಯೂಟಾಗಿ ಬರುತ್ತೆ. ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ 4 ಚೈನ್ ಬೀಡ್ ಮೇಲೆ ಡಬಲ್ ಕ್ರೋಶೆಟ್ನ ಮಾಡೋಣ. ಸೊ ಇಲ್ಲೂ ಅಷ್ಟೇ ಹೇಳಿದ್ನಲ್ಲ 6 ಸಲ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಎರಡು, 3, 4, 5 ಹಾಗೆ ಇನ್ನೊಂದು ಸಲ ಮಾಡ್ಕೊಳ್ತೀನಿ. 6 ಒಟ್ಟಿಲ್ಲಿ 6 ಡಬಲ್ ಕ್ರೋಶೆಟ್ನ 3 ಸಲ ಮಾಡಿದ್ದೀನಿ. ಇಲ್ಲಿ 6 ಡಬಲ್ ಕ್ರೋಶೆಟ್ ಆದಮೇಲೆ ಈ 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ಬೀಡ್ ಮೇಲೆ ಪುಟ್ಟ ಆರ್ಚ್ ಥರ ಹೇಗೆ ಬಂದಿದೆ ಅಂತ 3 ಪೆಟಲ್ ಬಂದಿದೆ ಇಲ್ಲಿ. ಈಗ 6 ಡಬಲ್ ಕ್ರೋಶೆಟ್ ಆಗಿ ಲಾಕ್ ಮಾಡಾದ್ಮೇಲೆ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. 2, 3, 4 4 ಚೈನ್ ಹಾಕಿ 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ನೋಡಿ ಹೀಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು ನೆಕ್ಸ್ಟ್ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತಂದು ಈ ಬೀಡ್ ಮೇಲೆ 4 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ 6 ಸಲ ಡಬಲ್ ಕ್ರೋಶೆಟ್ ಮಾಡೋದು. ಹಿಂದಿನ ಸ್ಟೆಪ್ಪಲ್ಲಿ ಮಾಡಿದ್ವಲ್ಲ ಹಾಗೆ. ಈ ಡಿಸೈನ್ ತುಂಬಾ ಕ್ಯೂಟ್ ಆ್ಯಂಡ್ ಎಲಿಗೆಂಟಾಗಿ ಬರುತ್ತೆ ಅನ್ಬೋದು. ಇದು ನಿಮಗೆ ಎಲ್ಲ ಥರ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ಹಾಗೆ ನಾವಿಲ್ಲಿ 2 ಥರ ದಾರ ಬಳಸ್ತಿರೋದ್ರಿಂದ ತುಂಬಾ ಲುಕ್ಕಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು.
5 6. ಸೊ ಹೀಗೆ 6 ಸಲ ಡಬಲ್ ಕ್ರೋಶೆಟ್ ಹಾಕಿ ಈ ಬೀಡನ್ನ ಲಾಕ್ ಮಾಡಿದ್ದೀವಲ್ಲ, ಈ ಬೀಡ್ ಪಕ್ಕ ಲಾಕ್ ಮಾಡಿರೋಂಥ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಈಗ ನೆಡಲ್ ಮೇಲೆ ದಾರ ತಂದು 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ 6 ಸಲ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. 2ಕ್ಕೆ 1, 2ಕ್ಕೆ 1. ಹಿಂದೆ ಮಾಡಿದ್ದೀವಲ್ಲ ಅದೇ ರೀತಿ ಇಲ್ಲೂ ಮಾಡುವಂಥದ್ದು. 2, 3, 4, 5 ಹಾಗೆ 6. ತಲೆ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟ್ಗೆ ಹೋಗಿ ಒಂದು ಲಾಕ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಒಂದು ಪೆಟಲ್ ಫಾರ್ಮೇಷನ್ ಆಗುತ್ತೆ. ಮತ್ತು ನೆಡಲ್ ಮೇಲೆ ದಾರ ತಂದು ಆ 4 ಚೈನ್ ಗ್ಯಾಪ್ ಇದೆಯಲ್ಲ ಬೀಡ್ ಮೇಲೆ ಅಲ್ಲಿ ಹೋಗಿ 6 ಸಲ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ನಾಲ್ಕು, 5 ಹಾಗೆ 6. ಹೀಗೆ ನೋಡಿ 3 ಪೆಟಲ್ ಫಾರ್ಮೇಷನ್ ಆಯ್ತಲ್ಲ. ಸೊ ಈಗ ಇದನ್ನು ಡೈರೆಕ್ಟಾಗಿ 4 ಚೈನ್ ಲಾಕ್ ಮಾಡಿದ್ದೇವೆ ನೋಡಿ, ಆ ಪಾಯಿಂಟ್ಗೆ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ 4 ಚೈನ್ ಹಾಕೋದು, ಅಂದರೆ ಈ ಸ್ಪೇಸಲ್ಲಿ ಕುಚ್ಚು ಕಟ್ಟೋಕ್ಕೋಸ್ಕರ ನಾನಿಲ್ಲಿ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಸೊ ಹೀಗೆ ಸಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಈ ಸ್ಟೆಪ್ ಹೇಗೆ ಬಂತು ಅಂತೇಳಿ. ನೋಡಿ ಇದು ಆ್ಯಕ್ಚುಲಿ ಸ್ಯಾರಿದು ಸೀದಾ ಸೈಡು. ಸೊ ಈಗ ನಾನು ಕಲರ್ ಚೇಂಜ್ ಮಾಡ್ತೀನಿ. ಮುಂಚೆ ಯೂಸ್ ಮಾಡಿದ್ನಲ್ಲ ರೆಡ್ ಕಲರ್, ಅದನ್ನು ಈಗ ಲಾಸ್ಟ್ ಸ್ಟೆಪ್ಪಿಗೆ ಯೂಸ್ ಮಾಡ್ತೀನಿ. ಇದಕ್ಕೆ ನಾನೀಗ ಸಾರಿನ ಉಲ್ಟಾ ತಿರುಗಿಸ್ಕೊಳ್ತೀನಿ. ಹೀಗೆ ನಾವು ಫೈನಲ್ ಸ್ಟೆಪ್ನ ಹಾಕುವಂಥದ್ದು. ಸೊ ಈಗ ನಾನು ಫೈನಲ್ ಸ್ಟೆಪ್ಗೆ ಮತ್ತೆ ರೆಡ್ ಕಲರ್ ದಾರ ತೊಗೊಂಡಿದ್ದೀನಿ. ಹಿಂದಿನ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ವಲ್ಲ ಇಲ್ಲಿ, ಅಂದರೆ ಲಾಕ್ ಎಂಡ್ ಆಗಿತ್ತಲ್ವ, ಡಿಸೈನ್ ಎಂಡ್ ಆಗಿತ್ತು ನೋಡಿ, ಅದೇ ಪಾಯಿಂಟಿಂದ ಇಲ್ಲಿ ನಾನು ಮತ್ತೆ ಒಂದು ದಾರಾನ ತಗೊಂಡು ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ 4 ಚೈನ್ ಹಾಕಿದ್ದೀವಲ್ಲ, ಅದಕ್ಕೆ ನಾನಿಲ್ಲಿ 3 ಅಥವಾ 4 ಎಷ್ಟು ಹಿಡಿಸುತ್ತೋ ಅಲ್ಲಿ ಅಷ್ಟು ನಾನಿಲ್ಲಿ ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. 1, 2, 3 ಹಾಗೆ 4. 4 ಚೈನ ಲಾಕ್ ಮಾಡಿದ್ದೀವಲ್ಲ, ಅಂದರೆ ಈ ಸಿಂಗಲ್ ಕ್ರೋಶೆಟಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ಒಂದು ಲಾಕ್ ಮಾಡಾದ್ಮೇಲೆ ನಾನಿಲ್ಲಿ 6 ಸಿಂಗಲ್ ಚೈನ್ನ ಹಾಕ್ಕೊಳ್ತೀನಿ. 1, 2, 3, 4, 5 ಹಾಗೆ 6 ಚೈನ್ನ ಹಾಕಿದ್ಮೇಲೆ ಹೀಗೆ ನೋಡಿ ಆರ್ಚಿಗೆ ಎಲ್ಲಿ ಬರುತ್ತೆ ಅಂತೇಳಿ, ಅಂದರೆ ಪೆಟಲ್ಗೆ. ಸೊ ಇಲ್ಲಿ ಹೋಲ್ ಫಸ್ಟಿ ಲಾಕ್ ಮಾಡಿದೆ ನೋಡಿ ಬೀಡ್ ಪಕ್ಕ, ಇಲ್ಲಿ ಯಾವುದೇ ಸಿಂಗಲ್ ಲಾಕ್ಗೆ ಲಾಕ್ ಮಾಡ್ತಾ ಇಲ್ಲ. ಹೀಗೆ ಒಂದು ಲಾಂಗ್ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ನೋಡಿ. ಹೀಗೆ ಇಲ್ಲಿಂದ ದಾರ ತಂದು ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ನೀಟಾಗಿ ಪೆಟಲ್ ಕಾಣುತ್ತೆ. ಪೆಟಲ್ಗೆ ಒಂದು ಬಾರ್ಡರ್ ಕೊಟ್ಟಾಗೆ ಇರುತ್ತೆ. ಸೊ ಮತ್ತೆ ನಾನಿಲ್ಲಿ 6 ಸಿಂಗಲ್ ಚೈನ್ ಹಾಕ್ಕೊಳ್ತೀನಿ. 5
6 ಚೈನ್ ಹಾಕಿದ ಕೂಡಲೇ ಬೀಡ್ ಪಕ್ಕ ಇರುವಂತಹ ಜಾಗಕ್ಕೆ ಹೋಗಿ ಹೀಗೆ ಅಲ್ಲಿಂದ ಒಂದು ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ಬರುತ್ತೆ. ಮತ್ತು 6 ಚೈನ್ 2 3 4 5 ಹಾಗೆ 6 ಚೈನ್ ಹಾಕಿದ್ಮೇಲೆ ನಾನಿಲ್ಲಿ ಲಾಕ್ ಹಾಕಿದ್ದೀನಲ್ಲ, ಒಂದು ಸಿಂಗಲ್ ಕ್ರೋಶೆಟ್ ಅಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ ಮತ್ತು ಎಂಡಿಗೆ ಸಿಂಗಲ್ ಲಾಕಿಂದ ಸ್ಟಾರ್ಟ್ ಮಾಡಿ ಈ ಸಿಂಗಲ್ ಲಾಕಿಗೆ ಎಂಡ್ ಮಾಡಿದ್ದೀನಿ. ಸೊ ನೋಡಿ, ಇದು ಆ್ಯಕ್ಚುಲಿ ಉಲ್ಟಾ ಸೈಡು, ಇದು ನಮಗೆ ಸ್ಯಾರಿದು ಸೀದಾ ಸೈಡ್ ಬರುತ್ತೆ. ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹೀಗೆ ಆದಮೇಲೆ ಇಲ್ಲಿ 4 ಚೈನ್ ಇದೆಯಲ್ಲ, ಈ 4 ಚೈನ್ಗೆ 4 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಈ ಜಾಗದಲ್ಲಿ ಕುಚ್ಚು ಬರುತ್ತೆ, ಈ ಜಾಗದಲ್ಲಿ ಕುಚ್ಚು ಬರುತ್ತೆ 2 3 ಹಾಗೆ 4. ನೆಕ್ಸ್ಟು ಈ ಸಿಂಗಲ್ ಲಾಕ್ಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಈ ಸಿಂಗಲ್ ಲಾಕಿಗೆ ಒಂದು ಲಾಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಮಾಡಿದ್ವಲ್ಲ 6 ಚೈನ್ ಹಾಕಿ ಪೆಟಲ್ನ ಕವರ್ ಮಾಡೋದು, ಹಾಗೆ ಮಾಡ್ಕೋಬೇಕು. ಡೈರೆಕ್ಟ್ ಬೀಡ್ ಪಕ್ಕ ಹೋಗಿ ಆ ಪೆಟಲ್ ಕವರ್ ಆಗೋ ಹಾಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ಮತ್ತೆ 6 ಚೈನ್ 6 ಚೈನ್ ಹಾಕಿ ಪಕ್ಕದ ಬೇಡಿದೆಯಲ್ಲ ಅದ್ರ ನೆಕ್ಸ್ಟ್ ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ 6 ಚೈನ್ 6 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಲಾಕ್ ಇದೆ ನೋಡಿ, ಆ ಸಿಂಗಲ್ ಲಾಕ್ಗೆ ಇಲ್ಲಿ ಸಿಂಗಲ್ ಲಾಕ್ ಇದೆಯಲ್ಲ, ಆ ಸಿಂಗಲ್ ಲಾಕ್ಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಹೇಗೆ ಬಂತು ಅಂತ. ಇದು ಸ್ಯಾರಿದು ಸೀದಾ ಸೈಡು. ಹೀಗೆ ಈ ಸ್ಟೆಪ್ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಕುಚ್ಚು ಕಟ್ಟಿದ ಮೇಲೆ ನೋಡಿ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ. ನಾನಿಲ್ಲಿ 127 ದಾರನ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ, ಅಂದರೆ ಡಬಲ್ ಮಾಡಿದ್ರೆ 240 ಸ್ಟ್ಯಾಂಡ್ಸ್ ಆಗುತ್ತೆ. ನೋಡಿ ಡಿಸೈನ್ದು ಫೈನಲ್ ಲುಕ್ ಹೀಗೆ ಬಂದಿದೆ ನೋಡಿ. ಒಳ್ಳೆ ಬಾರ್ಡರ್ ಥರ ತುಂಬ ಚೆನ್ನಾಗಿ ತುಂಬಾ ಕ್ಯೂಟಾಗಿ ಬರುತ್ತೆ ಅನ್ಬೋದು ಈ ಡಿಸೈನು. ನಿಮ್ಮೆಲ್ಲರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಯಾವುದೇ ಥರ ಸ್ಯಾರಿಗೂ ಕೂಡ ಮ್ಯಾಚ್ ಮಾಡ್ಬೋದು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.